ಶ್ರೀರಾಮನ ಮಾತುಗಳನ್ನು ಕೇಳಿ ತಾವೆಲ್ಲರೂ ತಿಳಿದುಕೊಂಡುದು ಏನೂ ಇಲ್ಲವೆಂಬಂತೆ ಆ ಮಹಾಧ್ಯೇಯ ಸಮರ್ಥನೆಯಲ್ಲಿ ಅವರೆಲ್ಲರೂ ಐಕ್ಯಗೊಂಡಿದ್ದರು. ವಿಭೀಷಣನು ಕೂಡ ಹೀಗಿಲ್ಲದಿದ್ದರೆ ಈ ಮಹಾಪುರುಷನ ಮಹತ್ವವು ಹೇಗೆ ಕಾಣಬೇಕು ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಂಡನು. ಸುಗ್ರೀವನು ತನ್ನ ಕಾರ್ಯದ ಹೊಣೆಯನ್ನು ತಿಳಿದು ಯಾರನ್ನು ಕಳುಹಿಸಲಿ ಎಂದು ಬಹುವಾಗಿ ಆಲೋಚಿಸಿದನು. ಮುಖ್ಯವಾಗಿ ರಾವಣನಿಗೆ ತಿಳಿಯ ಹೇಳುವುದರಿಂದಲೂ ಆ ಕಾರ್ಯವನ್ನೊಮ್ಮೆ ಪೂರೈಸಿ ಅಪವಾದವನ್ನು ಕಳೆದುಕೊಳ್ಳುವುದೇ ಹೆಚ್ಚಿನದೆಂದು ಮನಗಂಡನು. ದುಷ್ಟನಾದ ರಾವಣನು ತನ್ನ ತಮ್ಮನೇ ಆಡಿದ ನೀತಿಯನ್ನು ಧಿಕ್ಕರಿಸಿದವನು. ಶತ್ರುಗಳ ಧರ್ಮಬೋಧೆಯನ್ನು ಕೇಳಬಲ್ಲನೆ, ಆದರೂ ಹಾಗೆ ಹೇಳಲಿಲ್ಲವೆಂದು ಸರ್ವಥಾ ಆಗಬಾರದೆಂಬುದೇ ಇದರಲ್ಲಿ ಅಡಕವಾಗಿರುವ ಮೂಲ ಉದ್ದೇಶವಾಗಿರಬೇಕು. ರಾವಣನು ತಿದ್ದಿಕೊಂಡರೆ ಆ ಮಾತು ಬೇರೆ. ಒಂದು ವೇಳೆ ಅವನ ಮನಸ್ಸು ಸರಿದಾರಿಗೆ ಬಂದರೆ ಉತ್ತಮವೇ ಆಯಿತು, ಬಾರದಿದ್ದರೂ ಒಳ್ಳೆಯದೇ. ಹಾಗಾಗಿ ಸಮರ್ಥನನ್ನೇ ಆರಿಸಿ ಸಂಧಾನ ಕಾರ್ಯಕ್ಕೆ ಕಳುಹಿಸಬೇಕು. ರಾವಣನಿಗೆ ದೃಷ್ಟಾಂತಪೂರ್ವಕವಾಗಿ ಹೇಳಲು ಕುಮಾರನಾದ ಅಂಗದನೇ ಅರ್ಹನು. ತನ್ನ ತಂದೆಯಂತೆ ನೀನು ಕೆಟ್ಟ ಕೆಲಸವನ್ನು ಮಾಡಿ ಹಾಳಾಗಬೇಡವೆಂದು ಇವನು ಸೂಚಿಸಿದರೆ ಏನಾದರೂ ಪರಿಣಾಮವಾಗಬಹುದೋ ಏನೋ, ಅದನ್ನು ನೋಡಿಯೇ ಬಿಡೋಣ. ಪರಿಶುದ್ಧನಾದ ವಾಲಿಯು ಬದುಕಿರುತ್ತಿದ್ದರೆ ತಾನೇ ತನ್ನ ದೃಷ್ಟಾಂತವನ್ನಿತ್ತು ರಾವಣನಿಗೆ ಬೋಧಿಸಬಹುದಿತ್ತು. ಅದೇ ಕಾರ್ಯವು ಇಂದು ಅಂಗದನಿಂದ ನಡೆಯಲಿ. ಮೇಲಾಗಿ ರಾವಣನಿಗೂ ವಾಲಿಗೂ ನಡೆದು ಒಪ್ಪಂದವನ್ನು ವಾಲಿಯ ಮಗನೇ ಮುರಿದು ಬರುವುದು ಯುಕ್ತವಾದ ಕೆಲಸವು ಎಂದು ಎಣಿಸಿಕೊಂಡವನೇ ಅಂಗದನನ್ನು ಬಳಿಗೆ ಕರೆದು, ಕುಮಾರ, ನೀನು ಕಿಷ್ಕಿಂಧೆಯ ಯುವರಾಜನು. ಶ್ರೀರಾಮನು ಬೋಧಿಸಿದ ಎಲ್ಲ ವಿಚಾರವನ್ನು ಚೆನ್ನಾಗಿ ಮನವರಿಕೆ ಮಾಡಿಕೊಂಡಿರಬಲ್ಲೆ. ಸ್ವಾಮಿಯ ಸೂಚನೆಯಂತೆ ನಿನ್ನನ್ನೇ ಆ ಸಂಧಾನ ಕಾರ್ಯಕ್ಕೆ ನಾನು ನಿಯೋಜಿಸಿದ್ದೇನೆ. ಮಗನೇ, ಹೋಗಿ ಬಾ, ಎಲ್ಲವನ್ನೂ ಆ ದುಷ್ಟನಿಗೆ ಹೇಳು. ಇನ್ನಾದರೂ ಸೀತಾದೇವಿಯನ್ನು ತಂದೊಪ್ಪಿಸಲಿ, ಶ್ರೀರಾಮನ ಶರಣನಾಗಿ ಬಾಳಲಿ. ಇಲ್ಲವಾದರೆ ನಾವೇ ಕಿಷ್ಕಿಂಧೆಯ ವಾನರು ಮುಂದಾಗಿ ಲಂಕೆಯನ್ನು ನುಗ್ಗಿ ಎಲ್ಲವನ್ನು ಧ್ವಂಸ ಮಾಡಲು ತೊಡಗುವವರು. ಹಿಂದಿನ ಒಡಂಬಡಿಕೆಯು ರಾವಣನೇ ಅನ್ಯಥಾ ವರ್ತಿಸಿರುವುದರಿಂದ ಮುರಿಯಲ್ಪಡಬೇಕಾಗುವುದು ಮಾತ್ರವಲ್ಲ, ಶ್ರೀರಾಮನ ಬಾಣಕ್ಕೆ ತುತ್ತಾಗಿ ತನ್ನ ದೈತ್ಯ ಕೋಟೆಯೊಂದಿಗೆ ದಶಗ್ರೀವನು ಸತ್ತೇ ಹೋಗಬೇಕಾಗುವುದು ಎಂಬ ಇವಿಷ್ಟನ್ನು ಖಂಡ ತುಂಡವಾಗಿ ನಿರೂಪಿಸಿ ರಾವಣನ ಅಭಿಮತವನ್ನು ತಿಳಿದು ಬಾ. ಒಪ್ಪದಿದ್ದರೆ ಶ್ರೀರಾಮನ ಅಣತಿಯೆಂದು ಲಂಕೇಶ್ವರನಲ್ಲಿ ಯುದ್ಧವನ್ನು ಸಾರಿಯೇ ಬಾ. ಅವರು ಮಾಯಾವಿಗಳು, ಧೂರ್ತರು. ನಿನ್ನ ಎಚ್ಚರವು ನಿನಗಿರಲಿ. ದುಡುಕಬೇಡ, ಅಂಜಬೇಡ, ಸ್ವಾಮಿಯನ್ನು ಸರ್ವಥಾ ಮರೆಯಬೇಡ. ನಿನಗೆ ಶುಭವಾಗಲಿ, ಹೋಗಿ ಬಾ ಎಂದು ಆಜ್ಞೆ ಮಾಡಿದನು. ಅಂಗದನು ಸಂತೋಷಪೂರ್ಣವಾದ ಉತ್ಸಾಹದಿಂದ ಸುಗ್ರೀವನನ್ನು ವಂದಿಸಿ ಶ್ರೀರಾಮನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ಸಕಲ ವಾನರ ಪ್ರಮುಖರಿಗೂ ಕೈಮುಗಿದು ತತ್ಕ್ಷಣವೇ ಅಲ್ಲಿಂದ ಹೊರಟನು. ಯಾಕೆ ತನ್ನನ್ನು ಈ ಮಹಾಕಾರ್ಯಕ್ಕೆ ನಿಯೋಜಿಸಿದರೆಂದು ಅವನಿಗೆ ಆಶ್ಚರ್ಯವೇ ಆಯಿತು. ಪ್ರಾಜ್ಞನಾದ ಹನುಮಂತನು, ವೃದ್ಧನಾದ ಜಾಂಬವನು, ವಿಕ್ರಮಿಯಾದ ನೀಲನು, ಹಾಗೆಯೇ ಬುದ್ಧಿಶಕ್ತಿಯುಳ್ಳ ಅನೇಕ ಮಂದಿ ವಾನರ ವೀರರೆಲ್ಲ ಇದ್ದರು. ಅವರೆಲ್ಲರನ್ನು ಬಿಟ್ಟು ತನ್ನನ್ನೇ ಕರೆದು ನಿಯೋಜಿಸಿದ್ದೇಕೆ? ಕೇವಲ ಕಿರಿಯನೂ ಅನಭಿಜ್ಞನೂ ಆಗಿರುವ ನಾನೇ ಆರಿಸಲ್ಪಡಲು ಕಾರಣವೇನಿರಬಹುದು? ಉಳಿದವರಿಂದ ಸರ್ವಥಾ ಸಾಧ್ಯವಾಗದ ಕೆಲಸವೇನೂ ಇದಲ್ಲ. ಅವರಿಂದಲೇ ಅಸಾಧ್ಯವಾದರೆ ತನ್ನಿಂದ ಹೇಗೆ ತಾನೇ ಅದು ಸಾಧ್ಯಗೊಳ್ಳಬೇಕು? ತಾನೇ ಈ ಕಾರ್ಯವನ್ನು ಪೂರೈಸಬೇಕಾದ ಅವಶ್ಯಕತೆಯೇನೋ ಇರಬೇಕು. ಇಲ್ಲದಿದ್ದರೆ ಸ್ವಯಂ ಶ್ರೀರಾಮನು ತನ್ನನ್ನು ಕಳುಹಿಸಲು ಆಕ್ಷೇಪಿಸದಿರುತ್ತಿರಲಿಲ್ಲ. ಏನೇ ಇರಲಿ, ಶ್ರೀರಾಮನ ದೂತನಾಗಿ ರಾವಣನಲ್ಲಿಗೆ ಹೋಗುವ ಭಾಗ್ಯವೊಂದು ಎಲ್ಲ ವಾನರರಿಗಿಂತಲೂ ಮೊದಲಾಗಿಯೇ ತನಗೆ ಪ್ರಾಪ್ತಿಸಿತು. ಇದೇ ನನ್ನ ಪೂರ್ವ ಪುಣ್ಯವು. ದುಷ್ಟ ರಾಕ್ಷಸರನ್ನು ಕುಟ್ಟಿ ಕೊಲ್ಲುವ ಮಹೋತ್ಸಾಹವು ತನ್ನಲ್ಲಂಕುರಿಸಿ ಎಷ್ಟು ಹೊತ್ತಿಗೆ ತಾನು ಧುಮುಕಲಿಲ್ಲವೆಂದು ಎಣಿಸಿಕೊಂಡಿರುವಾಗಲೇ ಅದೃಷ್ಟ ಬಲದಿಂದ ತನ್ನ ಕಾರ್ಯಸ್ವರೂಪವು ಬೇರೆಯಾಗಬೇಕೇ? ಆಗಲಿ, ಆ ನೀಚನನ್ನೊಮ್ಮೆ ಚೆನ್ನಾಗಿ ನೋಡಿಯಾದರೂ ಬರಬಹುದು. ಧೂರ್ತನಾದ ರಾವಣನು ತನ್ನ ಯಾವ ಮಾತನ್ನು ಕೇಳಲಾರನು. ಕೇಳದಿದ್ದರೂ ಹೇಳಲೇಬೇಕು. ಅದಕ್ಕಾಗಿಯೇ ಹೋಗಬೇಕಾದವನು ನಾನು. ಕಿರಿಯ ಕಪಿಯೊಂದು ಬಂದು ತನಗೆ ನೀತಿ ಹೇಳಲು ತೊಡಗಿತೆಂದು ರಾವಣನು ಕ್ರುದ್ಧನಾಗಲೂಬಹುದು. ಅವನ ಅನುಚರರು ನನ್ನ ಮೇಲೆ ಕೈ ಮಾಡಲೂಬಹುದು. ಆಗ ತನ್ನ ಶಕ್ತಿಯನ್ನು ಅಲ್ಲಿ ತೋರಿಸಿ ಬರಬೇಕಾಗಿರೂ ಬರಬಹುದು ಎಂದು ಮುಂತಾಗಿ ಒಂದೊಂದನ್ನೇ ಆಲೋಚಿಸಿಕೊಳ್ಳುತ್ತಾ ಹೆಮ್ಮರವನ್ನು ಮುರಿದು ಹೆಗಲಲ್ಲೇರಿಸಿಕೊಂಡು ವೀರನಾದ ಅಂಗದನು
ವಾಲಿಯ ಮಗನೂ ಶ್ರೀರಾಮನ ದೂತನೂ ಆಗಿರುವಂತೆ ನಯ ಭಯಗಳ ಪ್ರತಿಮೂರ್ತಿಯಾಗಿ ಬೆಟ್ಟವನ್ನೊದೆದು ಮೇಲೆ ನೆಗೆದನು. ಸಮುದ್ರವನ್ನು ಹಾರಿ ಲಂಕೆಯನ್ನು ಸೇರಬಲ್ಲೆನು ಮಾತ್ರ ಎಂದು ಹಿಂದೆ ಆಡಿದ್ದ ಅಂಗದನ ಮಾತು ಸ್ವಲ್ಪ ದಿವಸಗಳ ಹಿಂದಿನದು. ಈಗ ಹಾರಿಯೂ ಏರಿಯೂ ಬೇಕಾದಂತೆ ವ್ಯವಹರಿಸುವಷ್ಟು ಶೀಘ್ರವಾಗಿ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಂಡನೆಂದು ಜಾಂಬವಾದಿಗಳು ಹೆಮ್ಮೆಪಟ್ಟರು. ಅಂತೆಯೇ ಮತ್ತೊಮ್ಮೆ ಲಂಕಾಪಟ್ಟಣದ ಮೇಲೆ ಗಗನದಲ್ಲಿ ಹಾರಿ ಬರುವ ವಾನರ ವೀರರನ್ನು ನೋಡಿ ಅಲ್ಲಿಯ ನಾಗರಿಕರು ಬೆರಗಾದರು. ರೆಕ್ಕೆ ಇಲ್ಲದಿದ್ದರೂ ಹಕ್ಕಿಯಂತೆ ಹಾರಬಲ್ಲ ಈ ಸಾಹಸವನ್ನು ಕಂಡು ಮೆಚ್ಚಿ ಶತ್ರು ಪಕ್ಷೀಯನೆಂದು ಬೆಚ್ಚಿ ಲಂಕಾನಿವಾಸಿಗಳು ತತ್ತರಿಸತೊಡಗಿದರು. ಒಂದೇ ಒಂದು ಕಪಿಯು ಅಂದು ಮಾಡಿದ್ದ ಹಾವಳಿಯು ಇನ್ನೂ ಮರೆತಿರಲಾಗದಷ್ಟು ಬೇಗ ಮತ್ತೊಂದು ಬಂತೆ ಎಂದು ಕಳವಳಗೊಂಡರು. ಅಂತೆಯೇ ಅದನ್ನು ನೋಡುತ್ತಾ ತಮ್ಮವರನ್ನು ಕರೆಕರೆದು ತೋರಿಸುತ್ತಾ ವ್ಯಾಕುಲಗೊಂಡು ಸರ್ವನಾಶವಾಯಿತೆಂದು ಒಬ್ಬರಿಯತೊಡಗಿದರು. ಆದರೆ ರಾಕ್ಷಸ ಭಟರು ಅಂತಹವರನ್ನು ಗದರಿಸಿ ಬೊಬ್ಬಾಟವನ್ನು ನಿಲ್ಲಿಸಿದರೆ ಹೊರತು ಬರುವ ವಾನರನ ಕುರಿತು ಏನನ್ನೂ ಮಾಡಲು ಅಸಮರ್ಥರಾದರು. ಖರಾಂತಕನ ದಿವ್ಯ ಕೋದಂಡದ ಹೆದೆಯನ್ನೇರಿ ಹಾರಿ ಗುರಿಗೊಳ್ಳುವ ಮಾರ್ಗಣದಂತೆ ವಾಲಿಯ ಕುಮಾರನು ನೆಟ್ಟನೆ ಲಂಕೇಶ್ವರನ ಅರಮನೆಯ ಸಂರಕ್ಷಣೆಯ ಕೋಟೆಯ ಮೇಲೇ ಬಂದಿಳಿದನು. ಅಲ್ಲಿದ್ದ ಕೆಲವರು ನೋಡಲಾಗದೆ ಕಣ್ಣುಗಳನ್ನು ಮುಚ್ಚಿಕೊಂಡರೆ, ಕೆಲವರು ನಿಲ್ಲಲೂ ಆಗದೆ ಕಾಲ್ತೆಗೆದರು. ಮತ್ತೆ ಕೆಲವರು ಏನನ್ನೂ ಮಾಡಲಾಗದೆ ಚಿತ್ರಾರ್ಪಿತ ಮೂರ್ತಿಗಳಂತೆ ಸ್ತಂಭೀಭೂತರಾಗಿದ್ದರು. ಕಾವಲಿನ ಪಡೆಯವರು ಪಡೆಯುವ ವೇತನವನ್ನು ಮಾತ್ರ ನೆನೆದು ಅಂಗದನ ಮೇಲೊಮ್ಮೆ ಕೈಬೀಸಿದರು. ಆದರೆ ಅಂಗದನು ಕೈಬೀಸಿದ್ದರಿಂದ ಅವರು ಉಸಿರಾಡುವುದನ್ನೇ ನಿಲ್ಲಿಸಿದಷ್ಟು ಮೆತ್ತಗಾದರು. ಆಯುಧಗಳನ್ನು ಹಿಡಿದಿದ್ದ ಕೈಯೊಂದಿಗೆ ಅನೇಕರು ನೆಲದ ಮೇಲೆ ಉರುಳಿಬಿದ್ದರು. ಅಲ್ಲಿಂದ ಕೆಳಗಿಳಿದು ಅಂಗದನು ನೋಡುತ್ತಾ ಸಭಾವಲಯವನ್ನು ಪ್ರವೇಶಿಸಿದನು. ಅಲ್ಲಿಯೂ ಕಿಂಚಿತ್ತು ತೊಡಕಾಗಲು ಬಲವಂತದಿಂದಲೇ ಅಲ್ಲಿದ್ದವರನ್ನು ದೂಡಿ ಮುಂದೆ ಓಲಗ ಶಾಲೆಯನ್ನು ಸೇರಿದನು. ಅಂಗದನಿಂದ ದೂಡಲ್ಪಟ್ಟವರು ಕೆಲವರು ಮತ್ತೆ ಏಳಲೇ ಇಲ್ಲ. ಆದರೆ ಆಸ್ಥಾನ ಭವನವನ್ನು ಸೇರಿದ ಇವನು ಒಮ್ಮೆ ಆ ಸೊಗಸು ಸೌಂದರ್ಯಗಳನ್ನು ಕಂಡು ಚಕಿತನಾದನು. ಅಲ್ಲಿದ್ದ ಎಲ್ಲರೂ ಮಂತ್ರಾಲೋಚನೆಯಲ್ಲಿ ನಿರತರಾಗಿದ್ದುದರಿಂದ ಇವನು ಬಂದು ಹೊಕ್ಕಿದ್ದು ಯಾರಿಗೂ ಗೊತ್ತಾಗದಂತೆ ಉಪೇಕ್ಷಿತವಾಗಿತ್ತು. ಇದನ್ನು ದೂರದಿಂದಲೇ ದೃಷ್ಟಿಸಿದ ಪ್ರಹಸ್ತನು ಸಮೀಪಕ್ಕೆ ಬಂದು ಅಂಗದನನ್ನು ಯಾರು ನೀನು ಎಂದು ಮಾತಾಡಿಸಿದನು. ಆದರೆ ಅದಕ್ಕೆಲ್ಲ ಉತ್ತರ ಕೊಡುವಷ್ಟು ತಾಳ್ಮೆಯೂ ಅಂಗದನಲ್ಲಿರಲಿಲ್ಲ. ಅವನು ಅಲ್ಲಿಯೇ ಇದ್ದ ರತ್ನಖಚಿತವಾದ ಕಂಬವನ್ನೇರಿ ತನ್ನ ಬಾಲ್ಯದಿಂದಲೇ ತನ್ನನ್ನು ಆ ಕಂಬಕ್ಕೆ ಕಟ್ಟಿಕೊಂಡು ಮಾತಾಡಲು ತೊಡಗಿದನು. ಪ್ರಹಸ್ತನಿಗೆ ವೇದನೆಯಾಯಿತು. ಆದರೂ ಅದನ್ನು ತೋರಗೊಡದೆ ಅಂಗದನ ಮಾತನ್ನೇ ಕೇಳುವ ಕುತೂಹಲವನ್ನು ನಟಿಸುತ್ತಾ ನಿಂತುಕೊಂಡನು. ವಿ ಎನ್ ಭಾಗವತ್ ಪರ್ಬಳ್ಳಿ.